ನಿಮಗೆ ಕಾಲ್ ಬರುತ್ತದೆ. ಒಂದು ಪೊಲೀಸ್ ಅಥವಾ ಸಿಬಿಐ ಅಧಿಕಾರಿ ಅಂತ ಹೇಳುವ ಧ್ವನಿ. ಆದರೆ ಇವರು ನಿಜವಾದ ಪೊಲೀಸ್ ಅಥವಾ ಸಿಬಿಐ ಅಧಿಕಾರಿ ಅಲ್ಲ. ಇವರು ವಂಚಕರು. ನಿಮ್ಮ ಬ್ಯಾಂಕ್ ಖಾತೆ, ಆಧಾರ್ ನಂಬರ್ ಅಥವಾ ಫೋನ್ ನಂಬರ್ ಅಕ್ರಮ ಹಣ ವರ್ಗಾವಣೆ ಅಥವಾ ನಶೆ ವಸ್ತು ಪ್ರಕರಣದಲ್ಲಿ ಬಳಕೆಯಾಗಿದೆ ಎಂದು ಹೆದರಿಸುತ್ತಾರೆ. ಡಿಜಿಟಲ್ ಅರೆಸ್ಟ್ ಅಥವಾ ಗೃಹ ಬಂಧನದಲ್ಲಿ ಇರಬೇಕು, ಈ ವಿಷಯ ಯಾರಿಗೂ ತಿಳಿಸಬಾರದು ಎಂದು ನಿಮ್ಮಲ್ಲಿ ಒತ್ತಡ ಹೇರುತ್ತಾರೆ. ಇದೆಲ್ಲ ಆನ್ಲೈನ್ ಕಾನೂನು ಪ್ರಕ್ರಿಯೆಯ ಒಂದು ಭಾಗ ಎಂದು ನೀವು ನಂಬುವಂತೆ ಮಾತಾಡುತ್ತಾರೆ. ಮತ್ತೆ ನಿಧಾನವಾಗಿ ವೆರಿಫಿಕೇಶನ್ ಅಥವಾ ಕೇಸ್ ಕ್ಲೋಜರ್ ಹೆಸರಿನ ಮೇಲೆ ಹಣ ಕೇಳಲು ಪ್ರಾರಂಭಿಸುತ್ತಾರೆ. ನಂಬಬೇಡಿ, ಇದು ಸುಳ್ಳು ಬಂಧನ. ಮಂಗಳೂರಿನಲ್ಲಿ ಇತ್ತೀಚೆಗೆ ಹಲವರು ಈ ವಂಚನೆಗೆ ಬಲಿಯಾಗಿ ಕೋಟಿಗಟ್ಟಲೆ ಹಣವನ್ನು ಕಳೆದುಕೊಂಡಿದ್ದಾರೆ. ಇಂತಹ ಕರೆ ಬಂದರೆ ಯಾವುದೇ ಪ್ರತಿಕ್ರಿಯೆ ಕೊಡಬೇಡಿ. ಕರೆಯನ್ನು ತಕ್ಷಣ ಕಡಿತಗೊಳಿಸಿ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಸೈಬರ್ ಕ್ರೈಮ್ಗೆ ವರದಿ ಮಾಡಿ. ಗಮನಿಸಿ, ಡಿಜಿಟಲ್ ಅರೆಸ್ಟ್ ಎಂಬುದು ಭಾರತೀಯ ಕಾನೂನಿನಲ್ಲಿಲ್ಲ.